ವೀಕ್ಷಕರೇ ನಮಸ್ಕಾರ. ದೂರದರ್ಶನ ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ಮಾರ್ಟ್ ಸೊಸೆಯಂದಿರು, ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ಶಿವಮೊಗ್ಗದ ಮತ್ತೊಂದು ಸಂಚಿಕೆಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಏನ್ ಗೊತ್ತಾ, ಇತ್ತೀಚೆಗೆ ಮಕ್ಕಳಿಗೆ ಮದುವೆ ಆಗಿ ಅಂತಂದ್ರೆ ಭಯನೇ ಪಡ್ತಾ ಇದ್ದಾರೆ. ಯಾಕೆ ಗೊತ್ತಾ? ಅಯ್ಯೋ, ನಾನು ಮದುವೆ ಮಾಡ್ಕೊಂಡು ಹೆಂಡತಿನ ಕರ್ಕೊಂಡ್ಬರ್ಬೇಕು, ಅತ್ತೆ ಸೊಸೆ ಜಗಳ ನೋಡೋಕ್ಕಾಗಲ್ಲ, ಕಿತ್ತಾಟ ಬೇಡವೇ ಬೇಡ ಅನ್ನೋ ಭಯ ಶುರುವಾಗಿದೆ. ಯೋಚನೆ ಮಾಡಿ, ದೊಡ್ಡವರಾದವರು ನಾವು ಮದುವೆ ಅನ್ನೋದ್ರ ಬಗ್ಗೆ ಭಯ ಹುಟ್ಟಿಸ್ಬೇಕಾ, ಅಥವಾ ಅದೊಂದು ಬಾಂಧವ್ಯ, ಅನುಬಂಧ, ಎರಡು ಕುಟುಂಬಗಳ ಮಿಲನ ಅಂತ ನಾವು ಅವ್ರನ್ನ ಮುಂದಿನ ದಾರಿ ತೋರಿಸ್ಬೇಕಾ ಅಲ್ವಾ? ಇದೆಲ್ಲ ನಿಂತಿರುವಂಥದ್ದೇ ಅತ್ತೆ ಸೊಸೆ ಹೇಗಿರ್ತಾರೆ ಅನ್ನೋದ್ರ ಮೇಲೆ. ಅದೇ ಅವ್ರು ಚೆನ್ನಾಗಿದ್ಬಿಟ್ರೆ ಎಷ್ಟು ಖುಷಿ ಅಲ್ವಾ ಕುಟುಂಬ ಅನ್ನೋಂಥದ್ದು. ಈ ರೀತಿಯಾಗಿ ಅನ್ಯೂನ್ಯವಾಗಿರುವಂತಹ ಮತ್ತು ಅವರ ಸಂಬಂಧಗಳನ್ನ, ನಿಲುವುಗಳನ್ನ ಕಾಪಾಡ್ಕೊಳ್ತಾ ಇರುವಂತಹ ಅತ್ತೆ ಸೊಸೆ ಮತ್ತು ಅವರ ಬಾಂಧವ್ಯವನ್ನ ತೋರಿಸುವಂತಹ ಕಾರ್ಯಕ್ರಮವೇ ಸ್ಮಾರ್ಟ್ ಸೊಸೆಯಂದಿರು. ಈ ನಿಟ್ಟಲ್ಲಿ ನಮ್ಮ ತಂಡ ಶಿವಮೊಗ್ಗದ BB ಸ್ಟ್ರೀಟ್ ಅಲ್ಲಿ ಇದೆ ಇವತ್ತು. ಸೊ ಮತ್ತೊಂದು ಸಂಚಿಕೆಗೆ ಬನ್ನಿ, ಒಳಗಡೆ ಬಂದಿದ್ದೀವಿ. ಅತ್ತೆ ಸೊಸೆ ಅಕ್ಕಪಕ್ಕ ರೆಡಿಯಾಗಿ ಜೋಶಲ್ಲಿ ಕೂತಿದ್ದಾರೆ. ಇವತ್ತಿನ ಕಾರ್ಯಕ್ರಮಕ್ಕೆ ಅವ್ರನ್ನೂ ಕೂಡ ಸ್ವಾಗತ ಮಾಡೋಣ. ನನ್ನ ಬಲಭಾಗದಲ್ಲಿ ಅತ್ತೆ ಕೂತಿದ್ದಾರೆ, ಶ್ರೀಮತಿ ಶೈಲಜಾ ಸೂರ್ಯನಾರಾಯಣ ಅವರು. ಮೇಡಮ್ ನಮಸ್ಕಾರ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಇದೇ ನಿಟ್ಟಲ್ಲಿ ಅವರ ಸೊಸೆ ನನ್ನ ಎಡಭಾಗದಲ್ಲಿ ಕೂತಿದ್ದಾರೆ, ಶ್ರೀಮತಿ ಸುಪ್ರೀತಾ ಅಮೋಘ್ ಅವರು. ನಮಸ್ಕಾರ ಮ್ಯಾಮ್, ಸ್ವಾಗತ ಕಾರ್ಯಕ್ರಮಕ್ಕೆ. ಓಕೆ, ಅಂತೂ ಇಂತೂ ಅತ್ತೆ ಸೊಸೆ ಜೋರಾಗಿ ಕೂತಿದ್ದೀರಿ, ಖುಷಿಯಾಗಿ ಕೂತಿದ್ದೀರಿ. ಓಕೆ, ಯಾರು ಮನೇಲಿ ಜಾಸ್ತಿ ಸೈಲೆಂಟು, ಅತ್ತೆನಾ ಸೊಸೆನಾ? ಸೈಲೆಂಟ್ ಯಾರು? ಅವಳೇ ಸರ್. ನಾನು ಮಾತಾಡ್ತಾ ಇರ್ತೀನಿ. ಮಕ್ಕಳಿದ್ದು ಬಿಟ್ರಂತೂ ತುಂಬಾನೇ ಮಾತಾಡ್ತೀನಿ. ಓಕೆ, ಸೊ ಈಗ ನೀವೇ ಜಾಸ್ತಿ ವಟ ಅಂತಲ್ಲ, ನನಗನ್ಸಿದ್ದೆಲ್ಲ ನನ್ನ ಮಕ್ಕಳ ಹತ್ರನೇ ಶೇರ್ ಮಾಡೋದು ಅಲ್ವಾ? ಓಕೆ, ಅವರು ತುಂಬಾ ಸೈಲೆಂಟ್ ಅಂತೀರಿ ಹಾಗಾದ್ರೆ? ಬೈದ್ರು, ಹೊಗಳಿದ್ರು, ಏನೇ ಇದ್ರು ತುಂಬಾ ಸೈಲೆಂಟ್. ಕೆಲವು ಸಾರಿ ಅವಳೇ ಮಾತಾಡ್ತಾಳೆ, ಇನ್ನು ಆಫೀಸಿಂದ ಬಂದ ಮೇಲೆ ಸ್ವಲ್ಪ ಅವಳೇ ಮಾತಾಡೋದು. ನಾನು ಸೀರಿಯಲ್ ಕಡೆ ಗಮನ ಕೊಟ್ಬಿಟ್ಟಿರ್ತೀನಿ, ಜಾಸ್ತಿ ಅವಳೇ ಮಾತಾಡೋದು. ಸಂತೋಷ. ಸೊ ಮಾತಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ ನಿಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ. ನನ್ನ ಹೆಸರು ಶೈಲಜಾ ಸೂರ್ಯನಾರಾಯಣ ಅಂತ ಹೇಳಿ. ನಮ್ಮದು ಮದುವೆಯಾಗಿ 34 ವರ್ಷ ಆಯಿತು. 3 ಜನ ಗಂಡು ಮಕ್ಕಳು, ಅದರಲ್ಲಿ ಒಬ್ಬನಿಗೆ ಮದುವೆ ಆಗಿದೆ. ಅವನೇ ಇಷ್ಟಪಟ್ಟು ಮದುವೆ ಆಗಿರೋದು. ನಮಗೂ ಎಲ್ಲ ಸಂತೋಷ ಆಯಿತು. ಹುಡುಗಿ ಬಗ್ಗೆ ಇದ್ರ ಬಗ್ಗೆ ನಮ್ಗೆ ಸಂತೋಷ ಆಗಿದ್ದರಿಂದ ಆಯಿತು ಅಂತ ಹೇಳಿ ಒಪ್ಕೊಂಡು ನಾವೇ ಹೋಗಿ ಮಾತಾಡಿ ಮದುವೆ ಮಾಡ್ಕೊಂಡ್ವಿ. ಅದಾದಮೇಲೆ ರಿಟೈರ್ಡ್ ಆಯಿತು. ಮತ್ತು ನಾನೇ ಒಂದು ಚಿಗುರು ಮಾಂಟೆಸರಿ ಅಂಥೇಳಿ ಶುರು ಮಾಡಿದೆ. ಕರೋನಾ ಆದಮೇಲೆ ಪ್ರಾಬ್ಲಮ್ ಆಯಿತು, ನನಗೆ ಕರೋನಾ ಆಗಿಬಿಟ್ಟಿದ್ದು. ಹಾಗಾಗಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನನ್ನ ಕೊಲೀಗಿದ್ದವರು ಅವ್ರಿಗೆ ಬೇರೆ ಕಡೆ ಇದಾಯಿತು ಅಂತ ಹೇಳಿಬಿಟ್ಬಿಟ್ರು. ಹಾಗಾಗಿ ನಾನು ಮತ್ತೆ ಸರ್ವೆ ಎಲ್ಲ ಮಾಡಿ ಇದು ಮಾಡಬೇಕಾಗಿತ್ತು. ಆ ಕಾರಣಕ್ಕೋಸ್ಕರ ನಾನು ಸ್ಟಾಪ್ ಮಾಡಿಬಿಟ್ಟೆ. ಮಕ್ಕಳು ಎಲ್ಲ ಬೇಡ ಕಣಮ್ಮ, ಸಾಕು, ಇಷ್ಟು ವರ್ಷ ಮಾಡಿದ್ಯಾ, ಬೇಡ ಅಂಥೇಳಿ ತುಂಬ ಇದು ಮಾಡಿದರು. ಹಾಗಾಗಿ ಸ್ಟಾಪ್ ಆಯಿತು ಸರ್ ಸ್ಕೂಲು. ಏನು ನಿಮ್ಮ ಹವ್ಯಾಸಗಳು? ಅಂದರೆ ಸಮಯ ಇದ್ದಾಗ ಏನು ಮಾಡ್ತೀರಿ? ಇದು ಕವನಗಳನ್ನು ಬರೆಯೋದು, ಕಥೆಗಳನ್ನು ಬರೆಯೋದು. ನಂದು 3 ಪುಸ್ತಕಗಳು ಬಿಡುಗಡೆ ಆಗಿದೆ. ಮತ್ತು ಕಸೂತಿ, ಇದು ಏನೇ ನೋಡಿದರೂ ನನಗೆ ಮಾಡೋದಕ್ಕೆ ಇಷ್ಟ. ಮತ್ತು ಜೊತೆಯಲ್ಲಿ ಅಡುಗೆ ಮಾಡೋದಕ್ಕಂತೂ ನನಗೆ ತುಂಬಾ ಇಷ್ಟ. ಯಾವುದೇ ಹೊಸದು ನೋಡಿದರೂ ಮಾಡಬೇಕು ಅನಿಸುತ್ತೆ. ಮಕ್ಕಳು, ಮನೆಯವರು ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಆ ವಿಷಯದಲ್ಲಿ. ಹಾಗಾಗಿ ಬಹಳ ಆಸೆ ನನಗೆ. ಓಕೆ, ಸಂತೋಷಮ್ಮ. ಇನ್ನು ನಿಮ್ಮ ಸೊಸೆಯವರ ಪರಿಚಯ ಕೇಳೋಣ. ಬನ್ನಿ ವೀಕ್ಷಕರೇ. ಮ್ಯಾಮ್ ಹೇಳಿ ನಿಮ್ಮ ಪರಿಚಯ. ನನ್ನ ಹೆಸರು ಸುಪ್ರೀತಾ, ಹಸ್ಬೆಂಡ್ ನೇಮ್ ಅಮೋಘ್. ನಾನು ಮದುವೆ ಆಗಿ 2 ವರ್ಷ ಆಯಿತು. ಈಗ ಪ್ರೆಸೆಂಟ್ ವರ್ಕ್ ಮಾಡ್ತಾ ಇದ್ದೀನಿ. 1 ಇಯರ್ ಹಾಗೆ ಮನೇಲಿ ಅತ್ತೆ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ. ಸೊ ಈಗ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಓಕೆ ಓಕೆ. ಸೊ ಏನು ನಿಮ್ಮ ಹವ್ಯಾಸಗಳಿರುವಂಥದ್ದು? ಅತ್ತೆಗಂತೂ ಸಾಲೇ ಇದೆ ಸರ್. ಅತ್ತೆಗಿರೋಷ್ಟು ಹವ್ಯಾಸ ನನಗಿಲ್ಲ. ನನಗೂ ಸ್ವಲ್ಪ ಅಡುಗೆ ಮಾಡೋದು ಇಷ್ಟನೇ. ಸೊ ಈಗ ಅತ್ತೆ ಎಲ್ಲ ಮಾಡಿಕೊಡ್ತಾರೆ. ಸೊ ಹಾಗಾಗಿ ಅಡುಗೆನೂ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ. ಸಾಂಗ್ಸ್ ಎಲ್ಲ ಕೇಳ್ತೀನಿ. ಇದು ರಂಗೋಲಿ ಕಾಂಪಿಟೇಷನ್ ಆ ಥರದ್ದೆಲ್ಲ ಇದ್ರೆ ಪಾರ್ಟಿಸಿಪೇಟ್ ಮಾಡ್ತೀನಿ. ಸೊ ಈ ಥರ ಹವ್ಯಾಸ ಇದೆ ಸರ್ ನನಗೆ. ಸೊ ಹೇಗೆ ಈಗ ಇಬ್ರಿಗೂ ಒಂದಿಷ್ಟು ಅಡುಗೆ ಮಾಡೋಕೆ ಬಿಟ್ಟು ಯಾರ್ದು ಟೇಸ್ಟ್ ಜಾಸ್ತಿ ಇರುತ್ತೆ? ಅತ್ತೆ ಮಾಡೋ ಅಡುಗೆನೇ ಟೇಸ್ಟ್ ಸರ್. ನಮ್ಮ ಮನೇಲಿ ಎಲ್ರಿಗೂ ಅಮ್ಮನ ಕೈ ರುಚಿನೇ ಟೇಸ್ಟು. ನಾನು ಹೆಂಗೆ ಮಾಡಿದ್ರು ಸೊ ನನಗೂ ನಮ್ಮ ಅತ್ತೆ ಮಾಡೋದೇನೆ ಇಷ್ಟ. ಇನ್ ಕೇಸ್ ನೀವು ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಅವ್ರ ಕಮೆಂಟ್ ಏನಿರುತ್ತೆ? ಚೆನ್ನಾಗಿದೆ ಅಂತಾನೆ ಹೇಳ್ತಾರೆ. ಸ್ವಲ್ಪ ಏನೋ ಬೇಕಾಗಿತ್ತು ಆಮೇಲೆ ಸ್ವಲ್ಪ ಹೇಳ್ತಾರೆ ಅಷ್ಟೇ. ಉಪ್ಪಿಟ್ಟು ಮಾಡಿದ್ರಿ, ಏನ ಹಿಂಗ್ ಮಾಡಿದ್ಯಾ, ಅಂಟಂಟೆ ಮಾಡಿದ್ಯಾ, ಬಾಯಿ ಗಂಟ್ಲಲ್ಲಿ ಹೋಗ್ತಾನೆ ಇಲ್ಲ. ಇಲ್ಲ ಆ ಥರ ಎಲ್ಲ ಹೇಳಲ್ಲ. ಸ್ವಲ್ಪ ಏನೋ ಚೇಂಜಸ್ ಮಾಡ್ಕೋಬೇಕಂತ ಹೇಳ್ತಾರೆ ಅಷ್ಟೇ. ಓಕೆ ಓಕೆ. ನಮ್ ಹೇಳಿ, ನಾನು ಅತ್ತೆ ಆದ್ಮೇಲೆ ಏನ್ ಟೇಬಲ್ ಮುಂದೆನೆ ತಂದಿಡ್ತಾಳಪ್ಪ ನನ್ನ ಸೊಸೆ, ರುಚಿ ಮಾಡ್ತಾಳೆ ಅನ್ಕೊಂಡಿದ್ದೆ. ನನ್ನ ಸೊಸೆಗೆ ನಾನೇ ಹೇಳ್ಕೊಡ್ಬೇಕಲ್ವಾ ಅಂತ ಬೇಜಾರಾಗಿಲ್ಲ? ಇಲ್ಲ ಸರ್,
ನಂಗೆ ಸ್ವಲ್ಪ ಅಡುಗೆ ಮಾಡೋದ್ರಲ್ಲಿ ಆಸೆ ಇರೋದ್ರಿಂದ ಹಾಗೆಲ್ಲ ಏನೂ ಅನಿಸಲ್ಲ. ಓಕೆ. ಅಂದರೆ ಇಬ್ಬರದು ಸೇಮ್ ಇದಾಗಿ ಹೋಗ್ಬಿಡುತ್ತೆ ಸರ್. ಬೆಳಿಗ್ಗೆ ಹೊತ್ತು ಅವಳು ಬೀದಿ ಬಾಗಿಲು ಕಸ ಗುಡಿಸಿ ನೀರು ಹಾಕಿ ಮನೆ ಇದ್ರದ್ದೆಲ್ಲ ಮಾಡ್ತಾಳೆ. ಸೈಮಲ್ಟೇನಿಯಸ್ ಆಗಿ ಇಬ್ಬರದು ಕೆಲಸ ಇದಾಗಿ ಹೋಗ್ಬಿಡುತ್ತೆ. 10 ಗಂಟೆ ಮೇಲೆ ಇಬ್ಬರು ಫ್ರೀ. ಅವಳಿಗೆ ವರ್ಕಿಗೆ ಹೊರಟೋಗ್ತಾಳೆ, ನಾನು ಆರಾಮಾಗಿ ಟಿ ವಿ ನೋಡೋದು ಅಥವಾ ಮಲ್ಕೊಳ್ಳೋದು, ಹಂಗೆ ಟೈಮ್ ಇದಾಗಿ ಹೋಗ್ಬಿಡುತ್ತೆ. ಸಂತೋಷ ಸಂತೋಷ ಮ್ಯಾಮ್, ಕುಟುಂಬ ನಡೆಸ್ತಾ ಇದ್ದೀರಿ, ಅದೇ ಸಂತೋಷ. ಓಕೆ, ಮತ್ತೊಂದು ಪ್ರಶ್ನೆ ಇದೆ ನಂದು ಇವಾಗ. ಈಗ ಉದಾಹರಣೆಗೆ ಅನ್ಕೊಳ್ಳಿ, ಯಾರು ತುಂಬಾ ಆಕ್ಟಿವ್ ಮನೇಲಿ, ನೀವಾ ಚಟ್ಪಟ್ ಅಂತ ಅತ್ತೆ ಸರ್. ಅತ್ತೆನೇ ಅಲ್ವಾ? ಸೊ ಹಂಗೆ ಒಂದು ಕ್ವಶನ್ ತಗೊಳ್ಳೋಣ. ಈಗ ಎಲ್ಲಿ ಸಾಮಾನ್ಯವಾಗಿ ಅತ್ತೆ ಸೊಸೆ ಮಧ್ಯೆ ಜಗಳ ಬರುತ್ತೋ ಆ ಥರದ ವಿಚಾರದಲ್ಲಿ ನೀವು ಹೇಗೆ ನಿಭಾಯಿಸ್ತಾ ಇದ್ದೀರಿ ಅನ್ನೋದು ಇರುತ್ತೆ ಇದರಲ್ಲಿ. ಈಗ ಉದಾಹರಣೆಗೆ ಸುಪ್ರೀತಾ ಹೇಳ್ತಾರೆ ನೆಲ ಒರೆಸಮ್ಮ ಅಂತ, 10 ನಿಮಿಷದಲ್ಲಿ ಆಗೋ ಕೆಲಸನ 1 ತಾಸು ಮಾಡ್ಬಿಡ್ತಾರೆ. ಒಂದು ಟೀ ಮಾಡ್ಕೊಡಮ್ಮ ಅಂತ ಹೇಳ್ತೀರಾ, 5 ನಿಮಿಷದಲ್ಲಿ ಆಗೋ ಕೆಲಸನ ಅರ್ಧ ಗಂಟೆ ಮಾಡ್ಬಿಡ್ತಾರೆ. ಅಂದ್ರೆ ಅನ್ಕೊಳ್ಳಿ. ಸೊ ಈ ರೀತಿ ಆದಾಗ ಏನಾಗುತ್ತೆ, ನಿಮಗೆ ಕೋಪ ಬರುತ್ತೆ, ಒಂಥರ ಭಯಕ್ಕೆ ಶುರು ಮಾಡ್ತೀರಾ, ಮಾತು ವಿವಾದಗಳು ದೊಡ್ಡದಾಗುತ್ತೆ, ಜಗಳಗಳಾಗುತ್ತೆ, ಆ್ಯಂಡ್ ಕುಟುಂಬಗಳು 2 ಭಾಗ ಆಗುತ್ತೆ. ಇದು ಎಷ್ಟೋ ಮನೆಗಳಲ್ಲಿ ನಡೀತಾ ಇದೆ ಕೂಡ. ಸೊ ಅಂಥ ಸಂದರ್ಭದಲ್ಲಿ ಒಬ್ಬ ಅತ್ತೆ ಆಗಿ ನೀವು ಯಾವ ರೀತಿಯನ್ನ ನಿಭಾಯಿಸ್ತೀರಿ ಅಥವಾ ನಿಭಾಯಿಸ್ತಿದ್ರಿ ಅನ್ನೋಂಥದ್ದನ್ನ ಹೇಳ್ಬೋದು. ಇಲ್ಲ ಸರ್, ನಮ್ಮನೇಲಿ ನಿಜವಾಗ್ಲೂ ಅಂಥ ಸಿಚುವೇಶನ್ ಬಂದೇ ಇಲ್ಲ. ಏನಾದ್ರು ಇದಾದರೆ ಎಲ್ಲೋ ಒಂದೊಂದು ಸಾರಿ ನಿಧಾನಕ್ಕಾಗುತ್ತೆ ವಿನಃ, ಇಲ್ಲಾಂದ್ರೆ ಅವಳಿಗೂ ಆಫೀಸಿಗೆ ಟೈಮ್ ಇದಾಗುತ್ತೆ, ಹಾಗಾಗಿ ಬೇಗನೆ ಮಾಡ್ತಾಳೆ. ಅಕಸ್ಮಾತ್ ಏನಾರು ಹಂಗಿದಾದಾಗ ನಾನು ನನ್ನ ಮಗನ ಮೂಲಕ ನೋಡೋ ಇಲ್ಲಿ ಇಷ್ಟೊತ್ತಾಯ್ತು ಅಂತನೋ ಏನೋ ಅವನ ಮೂಲಕ ನಾನು ಹೇಳ್ತೀನಿ. ಅವನ್ನ ನಾನು ಹಾಗೆ ಬೈಯೋದು ಕಡಿಮೆ. ಹಿಂಗ್ ಬೈತೀರಾ? ಅಮ್ಮೋಗ ನಾನು ಹೆಂಡತಿಗೆ ಟೀ ಹೇಳಿದ್ದೆ, ನಾಳೆ ತರ್ತಾಳೇನಪ್ಪ. ನಾವು ಕಾಫಿ ಟೀನೇ ಅಭ್ಯಾಸ ಇಲ್ಲ ಸರ್ ನಮ್ಮಲ್ಲಿ. ಉದಾಹರಣೆಗೆ ಹೇಳಿದ್ದು. ಒಂದು ಮೆಸೇಜ್ ಏನ್ ಕೊಡ್ತೀರಿ, ಸಂದೇಶ ನೀವು ವೀಕ್ಷಕರಿಗೆ? ಅಂದ್ರೆ ಎಷ್ಟೋ ಮನೆಗಳಲ್ಲಿ ನಿಧಾನ ಕೆಲಸ ಆಗುತ್ತೆ, ಇವ್ರ ನಿಧಾನ, ಸೊಸೆ ನಿಧಾನ ಅನ್ನೋ ಕಾರಣಕ್ಕೇನೆ ಅತ್ತೆ ಸೊಸೆ ಜಗಳಾಡ್ತಾ ಇರ್ತಾರೆ. ಸೊ ಒಬ್ಬ ಅತ್ತೆಯಾಗಿ ಒಂದು ಮೆಸೇಜ್ ಏನು ಕೊಡ್ತೀರಿ? ನನ್ನ ಪ್ರಕಾರದಲ್ಲಿ ಆ ರೀತಿ ಜಗಳ ಆಡೋದು ಅನಾವಶ್ಯಕ ಅನಿಸುತ್ತೆ. ಯಾಕೆಂದರೆ ನಾನು ಸೊಸೆಯಾಗೇ ಬಂದಿರೋದು ಅಲ್ವಾ. ಹಾಗಾಗಿ ಸುಮ್ಮನೆ ಕೋಪ ಮಾಡ್ಕೊಳ್ಳೋದ್ರಿಂದ ಏನು, ಅವಳಿಗೆ ಒಂದು ಸರಿ ಇನ್ನೊಂದು ಸರಿ ಹೇಳ್ಬೋದು, ಲೇಟ್ ಆಗ್ತಾಯಿದೆ, ಬೇಗ ಮಾಡ್ಕೊಳಕ್ಕಾಗಲ್ವಾ ಅಂತ ಹೇಳ್ಬೋದು ವಿನ ಜಗಳ ಆಡೋ ಅಂಥ ಅವಶ್ಯಕತೆ ಇರಲ್ಲ ಅಂತ ನನ್ನ ಅಭಿಪ್ರಾಯ. ಹಾಗಂತೀರಿ? ನೋಡ ನಿಮ್ಮ ಸೊಸೆ ಏನು ಹೇಳ್ತಾರೆ ಇದಕ್ಕೆ ಅಂತ ಹೇಳಿ. ಸುಪ್ರೀತಾ ಅವರೇ, ಏನಪ್ಪ ಈಗ ಅತ್ತೆ 10 ನಿಮಿಷದಲ್ಲಿ ಒರೆಸಿದ್ರು ಅದೇ ನೆಲನೇ, 1 ತಾಸು ಒರೆಸಿದ್ರು ಅದೇ ನೆಲನೇ ಅಲ್ವಾ, ನಂಗೆ ಟೈಮ್ ಫ್ರೀ ಇದೆ, ಮಾಡ್ತೀನಿ ಬಿಡು, ಇವ್ರದ್ದು ಏನು ಕಿರಿಕಿರಿ ಅಂತ ಅನ್ಕೊಂಡು ಜಗಳಗಳು. ಸರ್ ನಾನು ಸ್ವಲ್ಪ ಸ್ಲೋನೇ ಕೆಲಸ ಇಲ್ಲ, ಅತ್ತೆ ಫಾಸ್ಟ್ ಇದ್ದಾರೆ. ಸೊ ಅವ್ರು ಹೇಳೋದು ನಾನು ಸ್ಲೋ ಅಂತ ನನಗೆ ಗೊತ್ತಿರತ್ತಲ್ಲ. ಸೊ ಹಂಗಾಗಿ ನಾನು ಅವ್ರಿಗೆ ಮತ್ತೇನು ಹೇಳಿಕ್ ಹೋಗಲ್ಲ, ಸುಮ್ಮನೆ ಮಾಡ್ತೀನಿ. ಏನಾದ್ರು ನಡೆದಿದೆಯಾ ಮನೇಲಿ ಈ ಥರ? ನಾನು ಹೇಳಿದ್ನಲ್ಲ ಸರ್, ನಾನು ಸ್ವಲ್ಪ ಸ್ಲೋನೇನೆ. ಅಷ್ಟು ನಾನಿರೋ ಸ್ಲೋಗೆ ಅತ್ತೆ ಆ್ಯಕ್ಚುಲಿ ಏನು ಹೇಳಲ್ಲ. ನಾನು ಸ್ವಲ್ಪ ನಾನೇ ಮಾಡಲಿ ಅಂತ ಅವರೇ ಸುಮ್ಮನೆ ಆಗ್ತಾರೆ. ಸೊ ನಾನೇ ಟೈಮ್ ನೋಡಿಕೊಂಡು ಆ ಕೆಲಸ ಮುಗಿಸ್ಕೊಳ್ತೀನಿ ಸರ್. ಒಂದು ಮೆಸೇಜ್ ಏನು ಕೊಡ್ತೀರಿ ಹಾಗಾದ್ರೆ? ಅಂದರೆ ಎಷ್ಟೋ ಮನೆಗಳಲ್ಲಿ ನಾನು ಹೇಳ್ದಂಗೆ ಈ ಕಾರಣಕ್ಕೆ ಜಗಳ ಆಗ್ತಾ ಇರುತ್ತೆ. ಅಂದ್ರೆ ಸೊಸೆಯವ್ರು ಕೋಪ ಮಾಡ್ಕೊಂಡ್ಬಿಡ್ತಾರೆ, ಈ ಅತ್ತೆನ ಯಾವಾಗ್ಲೂ ಬೇಗ ಮಾಡ್ಬೇಕಂತಾರೆ, ನಾವೇನ್ ಮಷಿನ, ನಮ್ಮನ್ನ ಕೆಲ್ಸಕ್ಕೆ ಮಾಡಕ್ಕೆ ಕರ್ಕೊಂಡ್ ಬಂದಿದಾರ, ಈ ತರದ ಕಾರಣಗಳಿಗೆನೆ ಜಗಳ ಶುರುವಾಗ್ಬಿಡುತ್ತೆ. ಸೊ ಅಂತ ಟೈಮಲ್ಲಿ ನಾನು ಸೊಸೆಯಾಗಿ ಹೇಳೋದೇನಂದ್ರೆ, ಎಲ್ಲಾ ಸೊಸೆಂದ್ರೂ ಫಸ್ಟ್ ತಾಳ್ಮೆ ಇರ್ಬೇಕು ಸರ್. ತಾಳ್ಮೆ ಒಂದಿತ್ತು ಅಂತ ಹೇಳಿದ್ರೆ ಎಲ್ಲದೂ ಸರಿಯಾಗುತ್ತೆ. ಸಡನ್ಲಿ ಅವರು ಸಿಚುವೇಶನ್ ಹಂಗೆ ಬರುತ್ತೆ, ಬೈತಾರೆ. ಸೊ ಅವಾಗ ನಾವು ಬೈದ್ಬಿಟ್ರೆ ಅವಾಗ ಅದಕ್ಕೇನು ಅರ್ಥ ಇಲ್ಲ ಅನ್ಸುತ್ತೆ. ಸೊ ನಾವೇ ಸ್ವಲ್ಪ ಕೂಲಾಗಿದ್ರೆ ಅದು ಸಮಾಧಾನ ಆಗಿ ಎಲ್ಲ ಸರಿ ಹೋಗುತ್ತೆ ಸರ್. ಎಷ್ಟೋ ಸತಿ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ಕೋಪದಲ್ಲಿ ಹೇಳ್ಬಾರ್ದಾಗಿತ್ತು, ಸುಮ್ಮನಿರಲ್ಲ ನಾನು ಅಂತೇಳಿ ನನ್ನ ಎಕ್ಸ್ಪೀರಿಯನ್ಸೇ ನಾನು ಹೇಳ್ತಾ ಇರೋದು. ಕೋಪ ಮಾಡ್ಕೋಬಾರ್ದು, ತಾಳ್ಮೆಯಿಂದ ಇದ್ರೆ ಸರ್ ಎಲ್ಲ ಸರಿ ಆಗತ್ತೆ. ಓಕೆ ಓಕೆ. ನಿಮ್ಮ ಸೊಸೆಯಲ್ಲಿ ಇಷ್ಟ ಆಗಿರೋ ಗುಣ ಯಾವುದು, ತುಂಬ ಇಷ್ಟ ಆಗಿರೋ ಗುಣ ಯಾವುದು ನಿಮಗೆ? ಏನದು ಬೇಗ ಮರ್ತು ಬಿಡ್ತಾಳೆ ಸರ್. ನಾನು ಅಕಸ್ಮಾತ್ ಏನಾದ್ರು ಹೇಳಿದ್ರು ಬೇಗ ಮರ್ತು ಬಿಡ್ತಾಳೆ, ಮತ್ತೆ ಹಾಗೆ ಮಾತಾಡ್ಸ್ಕೊಂಡ್ಬರ್ತಾಳೆ. ಇಲ್ಲ, ನಂಗೆ ಅದು ತುಂಬ ಇಷ್ಟ ಆಗುತ್ತೆ. ಮತ್ತೆ ಬೈದಿದ್ದಾರೆ ಅಂತ ಇಲ್ಲ ಯಾವತ್ತೂ ಮಾಡಿಲ್ಲ ಹಂಗೆ. ಸೊ ಅಂದ್ರೆ ನೀವು ಹೇಳೋ ಪ್ರಕಾರ ನೀವು ಕೆಲಸ ಹೇಳಿದ್ದನ್ನು ಮರ್ತು ಬಿಡ್ತಾರೆ ಅಂತ ಆಯ್ತು? ಅಯ್ಯೋ ಇಲ್ಲ ಸರ್, ಖಂಡಿತ ಇಲ್ಲ. ಕೋಪನೂ ಬೇಗ ಮರಿತಾಳೆ, ಮತ್ತು ಹಾಗೆ ಕೆಲಸ ಹೇಳಿದ್ದೀನಿ ಯಾವತ್ತೂ ಮರ್ತಿಲ್ಲ. ಒಂದು 5 ನಿಮಿಷ ಲೇಟಾಗಾದ್ರೂ ಮತ್ತು ಅವಳಿಗೆ ಜ್ಞಾಪಕ ಮಾಡ್ಕೊಂಡು ಬಂದು ಮಾಡ್ತಾಳೆ. ಅಕಸ್ಮಾತ್ ಮರ್ತ ನಾನು ಒಂದು ಸರಿ ಕೂಗ್ತೀನಿ, ಮೇಲೆ ಹೋಗಿದ್ದೆ ಸುಪ್ರೀತಾ ಅಂತೀನಿ, ಬಂದೇಮ್ಮ ಅಂತ ಹೇಳಿ ಮಾಡ್ತಾಳೆ. ಯಾವತ್ತೂ ಹಂಗಾಗಿ ಇಲ್ಲ ಅಲ್ವಾ? ಕೋಪ ಅನ್ನುವಂಥದ್ದನ್ನು ನಾವು ಕ್ಯಾರಿ ಮಾಡಬಾರ್ದು, ತಗೊಂಡು ಹೋಗಬಾರ್ದು, ಅದನ್ನ ಅವ್ರು ಮರೀತಾರೆ ಅನ್ನೋದೇ ಒಳ್ಳೆ ಗುಣ. ನಿಮ್ಗೆ ಇಷ್ಟ ಆಗಿದೆ. ಸೂಪರ್. ನಿಮಗೇನು ಇಷ್ಟ ನಿಮ್ಮ ಅತ್ತೆಯಲ್ಲಿ ಗುಣ? ನಮ್ಮ ಅತ್ತೆ ಸರ್ ಅವರು ಸೈಲೆಂಟೇನೆ. ನಾನೇ ಸ್ವಲ್ಪ ಜೋರ್ ವಾಯ್ಸಲ್ಲಿ ಮಾತಾಡ್ತೀನಿ. ಸೊ ಅಂದ್ರೂ ಅವರು ಅಷ್ಟು ಜೋರು ಇದು ಮಾಡಲ್ಲ, ಸುಮ್ಮನಾಗಿನೇ ನಿಧಾನವಾಗಿ ಹೇಳ್ತಾರೆ.
ಓಕೆ. ಕೆಲವೊಂದು ಸತಿ ನಾನೇ ಅವರಿಗೆ ಹೇಳ್ಬಾರ್ದು ಅಂತ ಅನ್ಸಿರುತ್ತೆ, ನಾನು ಸಡನ್ ಆಗಿ ಕೋಪ ಮಾಡ್ಕೊಂಡು ಹೇಳ್ಬಿಟ್ಟಿರ್ತೀನಿ. ಆಮೇಲೆ ಅವ್ರು ಅದಕ್ಕೆ ಏನು ಅದಕ್ಕೆ ಬೇಜಾರು ಮಾಡ್ಕೊಳಲ್ಲ, ಅವ್ರ ಪಾಡಿಗೆ ಅವ್ರು ಸುಮ್ಮನೆ ಇರ್ತಾರೆ. ಮತ್ತೆ ಕಂಟಿನ್ಯೂ ಆಗಿ ಅತ್ತೆ ಸೊಸೆ ಮಾತಾಡ್ಕೊಂಡು ಮುಂದುವರಿಯೋದು ಅಲ್ವಾ. ಅವರು ಸಮಾಧಾನವಾಗಿರೋದು ನಿಮಗಿಷ್ಟ, ಆ್ಯಂಡ್ ಅವರು ಕೋಪನ ಮುಂದುವರಿಸ್ಕೊಂಡು ಹೋಗೋದು, ಜಿದ್ದು ಏನೋ ಜಿದ್ದು ಮಾಡಬಾರ್ದು ಅಂತಾರಲ್ವಾ, ಆ ವಿಷಯನೇ ನಿಮಗಿಷ್ಟ. ನಿಜವಾಗ್ಲೂ ಸರ್. ಸಂತೋಷ. ಕುಟುಂಬ ಅಂತಂದ ಮೇಲೆ ಎಲ್ಲವೂ ಇರಲೇಬೇಕ್ರಿ. ಬಾಳೆ ಎಲೆ ಹಾಕಿದಾಗ ಎಲ್ಲವೂ ಇರ್ತವೆ, ಸ್ವೀಟು, ಹುಳಿ, ಉಪ್ಪು, ಖಾರ ಎಲ್ಲನೂ ಇರುತ್ತೆ. ಊಟ ಒಂದನ್ನೇ ತಿನ್ನೋಕ್ಕಾಗುತ್ತಾ ನಾವು? ಜೀವನನೂ ಅಷ್ಟೇ. ಮಾತಾಡ್ತಾ ಹೋಗೋಣ. ಮುಂದಿನ ಹಂತದಲ್ಲಿ ಸ್ಮಾರ್ಟ್ ಮೋಜಿನ ಆಟ ಇದೆ, ಎಷ್ಟು ಚೆನ್ನಾಗಿ ಆಟ ಆಡ್ತಾರೆ ನೋಡೋಣ. ಹಾಗಿದ್ರೆ ಒಂದು ಪುಟ್ಟ ವಿರಾಮ ತಗೊಳ್ತಾ ಇದ್ದೀವಿ. ಸೊ ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು, ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ವೀಕ್ಷಕರೇ, ಮತ್ತೊಮ್ಮೆ ಸ್ವಾಗತ ತಮಗೆ. ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು, ಇದು ಮಧುರ ಬಾಂಧವ್ಯಗಳ ಸಂಭ್ರಮ ಅಲ್ವಾ. ಸೊ ಕುಟುಂಬ ಆದ್ಮೇಲೆ ಎಷ್ಟೆಲ್ಲ ವಿಷಯಗಳಿರುತ್ತೆ ತಿಳ್ಕೊಳ್ಳೋದಕ್ಕೆ, ಜೊತೆಗೆ ಆಟ ಆಡೋದು ಇರುತ್ತೆ. ಸೊ ಸ್ಮಾರ್ಟ್ ಮೋಜಿನ ಆಟಕ್ಕೆ ರೆಡಿ ಆಗಿದ್ದಾರೆ ಅತ್ತೆ ಸೊಸೆ. ಸೊ ರೂಲ್ಸ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಇಬ್ರು ಕೂಡ. ಇಲ್ಲೆಲ್ಲ ಕಲರ್ ಪೇಪರ್ಸ್ ಇದೆ. ಓಕೆ. ಸೊ ಸುಮಾರು 12 ಇದೆ. ನಿಮಗೆ 12, ನಿಮಗೆ 12 ಇದೆ. ಗೊತ್ತಲ್ಲ, ನಾವು ಚಿಕ್ಕವರಿದ್ದಾಗ ಪುಟಾಣಿ ಹಡಗು ಮಾಡಿ ಮಳೆ ಬಂದಾಗ ಅದನ್ನೆಲ್ಲ ನೀರಲ್ಲಿ ಬಿಡ್ತಾ ಇದ್ವಿ ಅಲ್ಲ. ಈಗ ಮತ್ತೆ ಆ ನೆನಪುಗಳನ್ನು ತಗೊಳ್ಳೋಣ. ನೀವೇನು ಮಾಡಬೇಕು ಅಂದರೆ 60 ಸೆಕೆಂಡ್ಗಳಲ್ಲಿ ಜಾಸ್ತಿ ಚೆನ್ನಾಗಿರ್ಬೇಕು ಮತ್ತೆ ಬೋಟ್ ಅದು ಅಷ್ಟು ಚೆನ್ನಾಗಿ ಮಾಡ್ಬೇಕು ನೀವು. ಓಕೆ. ಯಾರು ಜಾಸ್ತಿ ಮಾಡ್ತೀರೋ ಅವ್ರು ವಿನ್ನರ್ ಆಗ್ತೀರಾ. ಓಕೆನಾ? ಸರಿ ಅಲ್ವಾ? ಹೌದು ಸರ್. ಓಕೆ. ಸೊ ನಿಮ್ಮ ಸಮಯ ಶುರುವಾಗ್ತದೆ ಈಗ. ಎಸ್, ಶುರು ಮಾಡಿ ತಗೊಳ್ಳಿ. ಟಕ್ ಮಾಡಬೇಕು. ಬೋಟ್ ಥರ ಇರಲಿ, ಸ್ವಲ್ಪ ಚೆನ್ನಾಗಿ. 10 ಸೆಕೆಂಡ್ ಆಗೋಯ್ತಾಗಲೇ. ಬೇಗ. ಎಸ್ 25 ಸೆಕೆಂಡ್ ಮುಗಿದೋಯ್ತು ಆಗಲೇ. ಆ್ಯಂಡ್ 30 ಸೆಕೆಂಡ್ಸ್ ಆಯಿತು. ಎಸ್, ಸೂಪರ್. ಅತ್ತೆಗಿಂತ ಸೊಸೆ ಫಾಸ್ಟ್ ಆಗಿದ್ದಾರೆ, ಸೊಸೆಗಿಂತ ಅತ್ತೆ ಫಾಸ್ಟ್ ಆಗಿದ್ದಾರೆ. ಆಲ್ಮೋಸ್ಟ್ ಕೇವಲ ಉಳಿದಿರುವಂಥ ಸಮಯ ಬರೀ 10 ಸೆಕೆಂಡ್ಗಳಷ್ಟೇ. ಎಸ್, ಬೇಗ. ಆ್ಯಂಡ್ ನಿಮ್ಮ ಸಮಯ ಇಲ್ಲಿಗೆ ಮುಗೀತು. ಡನ್. ಆಗೋಗಿದೆ. ಸೊ ಲೆಕ್ಕಾಚಾರದಲ್ಲಿ ನೋಡೋದಾದರೆ 60 ಸೆಕೆಂಡಲ್ಲಿ ಅತ್ತೆ ಸೊಸೆ ಇಬ್ಬರು ಸೇರಿ ತಲಾ 2 ಬೋಟ್ ಮಾಡಿದ್ದಾರೆ. ಬಟ್ ಬೋಟ್ ಥರನೇ ಇರಬೇಕಂತ ಹೇಳಿದ್ದೆ ನಾನು. ಸೊ ಹೆಂಗಿದೆ ನೋಡೋಣ. ಅದಕ್ಕೂ ಮುಂಚೆ ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ. ಸೊ ಲೈಫ್ ಇದೆ ಅಲ್ವಾ. ಸೊ ಈಗ ನೋಡೋಣ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಫಸ್ಟು ಅತ್ತೆದು ನೋಡ್ತೀನಿ. ಒಂದು ಬೋಟ್ ಚೆನ್ನಾಗಿದೆ. ಓಕೆ, ಇದು ಒಂದು ಲೆಕ್ಕ ತೊಗೊಳ್ಬೋದು. ಇನ್ನು 2ನೇ ಬೋಟು, ಸೊ ಇದನ್ನು ಒಂದು ಲೆಕ್ಕದಲ್ಲಿದೆ, ಇದನ್ನು ಕನ್ಸಿಡರ್ ಮಾಡ್ತೀನಿ. ಇನ್ನು ಕೈಯಲ್ಲಿ ಒಂದು ಅರ್ಧ ಬೋಟ್ ಆಗಿದೆ, ಇದು ಪೂರ್ಣ ಆಗಿಲ್ಲ, ಒಂದು ಅರ್ಧ ಅಂದ್ಕೊಳ್ಳೋಣ, ಒಂದು 2.5 ಲೆಕ್ಕ ತಗೋತೀನಿ ಅಲ್ಲಿಗೆ. ಇನ್ನು ಸೊಸೆಯವ್ರ ಬೋಟು ವಾಲ್ಕೊಂಡ್ಬಿಟ್ಟಿದೆ ಒಂದು ಕಡೆ ಹಿಂಗೆ. ಓಕೆ. ಸೊ ಹಾಗಾಗಿ ಬೋಟ್ ಥರ ಇರಬೇಕಂತ ಹೇಳಿದ್ದೆ. ಸೊ ಇದನ್ನು ನಾನು 0 ಮಾಡ್ತೀನಿ, ಮೈನಸ್ ಮಾಡ್ತೀನಿ ಇದನ್ನು. ಆ್ಯಂಡ್ ಇದು ಪರವಾಗಿಲ್ಲ, ಅದಕ್ಕೆ ಹೋಲಿಸ್ಕೊಂಡ್ರೆ ಚೆನ್ನಾಗಿದೆ. 1 ಪಾಯಿಂಟ್ ನಾನು ಕೊಡ್ಬೋದು ಆರಾಮಾಗಿ. ಓಕೆ. ಸೊ ಅಲ್ಲಿಗೆ ಲೆಕ್ಕ ಹಾಕಿದ್ರೆ ಹಡಗು ಮಾಡಿರೋದು ಚೆನ್ನಾಗಿ ಅತ್ತೆಯವರು, ಶೈಲಜಾ ಅವರು, ಬಲಿ ಚಪ್ಪಾಳೆ. ಓಕೆ. ಸೊ ನೆನಪುಗಳಾಯ್ತಾ? ಚಿಕ್ಕವರಿದ್ದಾಗ ಆಟ ಆಡ್ತಿದ್ದೆ. ಖಂಡಿತ ಸರ್. ಮಳೆ ಬಂತು ಅಂದರೆ ಅದೇ ಮನೆ ಮುಂದೆ ಅಮ್ಮನ ಹತ್ರ ಎಷ್ಟು ಬಯಸ್ಕೊತಾ ಇದ್ವು. ನಿಮಗೂ ಇದೆಯಾ ನೆನಪುಗಳು? ಸ್ವಲ್ಪ ಮಾಡಿದ ಕಡಿಮೆ ಸರ್. ನಾನು ಮಳೆ ಅಂದರೆ ನಮಗೆಲ್ಲ ಸ್ವಲ್ಪ ಒಳಗಡೆ ಬಂದ್ಬಿಡಿ, ಹೋಗಬೇಡಿ ಅಂತ. ಓಕೆ. ಇವಾಗ ಗಂಡನ ಜೊತೆಗೆ ಬೋಟಲ್ಲಿ ಕೂತ್ಕೊಂಡು ಹೋಗಕ್ಕೆ ಇಷ್ಟ ಆಗಿದ್ರೆ? ಹೌದು ಸರ್. ವೀಕ್ಷಕರೇ, ಸ್ಮಾರ್ಟ್ ಮೋಜಿನ ಆಟದಲ್ಲಿ ಅತ್ತೆ ಶೈಲಜಾ ಅವ್ರು ಗೆದ್ದಿದ್ದಾರೆ. ಅಭಿನಂದನೆಗಳು ತಮಗೆ ಮತ್ತೊಮ್ಮೆ. ಯಾವಾಗಲೂ ಅಷ್ಟೇನೆ, ಆಟಗಳನ್ನು ಸಮಯ ಸಿಕ್ಕಾಗ ಚಿಕ್ಕದಾಗೇ ಇರಲಿ ಆಟ ಆಡಿ. ಮನಸ್ಸಿಗೆ ಖುಷಿ ಕೊಡುತ್ತೆ, ಸಮಾಧಾನ ಕೊಡುತ್ತೆ, ಸಂಬಂಧಗಳು ಗಟ್ಟಿ ಆಗ್ತಾ ಹೋಗುತ್ತೆ. ಅತ್ತೆ ಸೊಸೆ ಕೂತ್ಕೊಂಡು ಆಡಲಿ ನೋಡಿ, ಎಷ್ಟು ಮನಸ್ಸು ಚೆನ್ನಾಗಿರುತ್ತೆ. ಮುಂದಿನ ಹಂತದಲ್ಲಿ ಹಾಡಾಡೋರಿದ್ದಾರೆ, ಸ್ಮಾರ್ಟ್ ಸಿಂಗಿಂಗ್. ಎಸ್, ಅದನ್ನು ನೀವು ಎಂಜಾಯ್ ಮಾಡ್ಬೋದು. ಒಂದು ಪುಟ್ಟ ವಿರಾಮ, ಮತ್ತೆ ವಾಪಸ್ ಬರ್ತೀವಿ. ಸೊ ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು, ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ವೀಕ್ಷಕರೇ ನಮಸ್ಕಾರ ಮತ್ತೊಮ್ಮೆ ತಮಗೆ. ಸೊ ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು, ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ಸೊ
ಮುಂದಿನ ಹಂತ ಇರುವಂಥದ್ದು ಸ್ಮಾರ್ಟ್ ಸಿಂಗಿಂಗ್. ಸೊ ಅತ್ತೆ ಸೊಸೆ ರೆಡಿ ಆಗಿದ್ದಾರೆ, ಬರೀ ಅವರಷ್ಟೇ ಅಲ್ಲ ತಂಡದ ಜೊತೆಗೆ ರೆಡಿ ಆಗಿದ್ದಾರೆ. ಬನ್ನಿ ತಿಳ್ಕೊಳ್ಳೋಣ. ಹೇಳಿ ಮ್ಯಾಮ್, ಯಾರಿದ್ದಾರೆ ಜೊತೆಗೆ ಸಪೋರ್ಟ್ ಮಾಡೋದಕ್ಕೆ ತಮಗೆ? ನಮ್ಮ ಅತ್ತಿಗೆ ಇದ್ದಾರೆ ಸರ್, ಗೀತಾ ನಾಗೇಶ್ ಅಂತ ಹೇಳಿ. ಓಕೆ, ಸಂತೋಷ ಮ್ಯಾಮ್, ನಮಸ್ಕಾರ ತಮಗೆ. ಹೇಳಿ ನಿಮ್ಮ ಪರಿಚಯ. ನನ್ನ ಹೆಸರು ಗೀತಾ ನಾಗೇಶ್ ಅಂತ ಹೇಳಿ. ಓಕೆ, ನಾನು ಶಿವಮೊಗ್ಗದವಳೆ. ಸಂತೋಷ ಮ್ಯಾಮ್. ಆ್ಯಂಡ್ ಸೊಸೈಟಿ ನೋಡೋಣ ಯಾರಿದ್ದಾರೆ. ಆಶಾ ಆಂಟಿ ನಮ್ಮ ಪಕ್ಕದ ಮನೆಯವರು ಸರ್. ನಮಸ್ಕಾರ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಪರಿಚಯ. ನಮಸ್ಕಾರ, ನಾನು ಆಶಾ ಅಂತ. ಇವು ನಮ್ಮ ಪಕ್ಕದ ಮೇಲೆ ಇರ್ತೀವಿ, ಇವು ನಮಗೆ ತುಂಬ ಫ್ರೆಂಡ್ ಆಗಿದ್ದಾರೆ. ಓಕೆ, ಸೂಪರ್ ಸೂಪರ್ ಆಗಿದೆ. ಸೊ ನೋಡೋಣ, ಹಾಗಿದ್ರೆ ಪಕ್ಕದ ಮನೆ ಆಂಟಿ ಸಪೋರ್ಟ್ ಜಾಸ್ತಿ ಇದೆಯೋ ಅಥವಾ ಇಲ್ಲಿ ನಾದಿನ ಕರೆಸ್ಕೊಂಡಿದ್ದಾರೆ ಅತ್ತಿಗೆ, ಇವ್ರ ಸಪೋರ್ಟ್ ಇದೆಯಾ ನೋಡೋಣ. ಓಕೆ, ಸೊ ರೂಲ್ಸ್ ಏನಪ್ಪ ಅಂತಂದರೆ ಯಥಾ ರೀತಿ. ಸೊ 3 ಹಾಡುಗಳ ಚರಣಗಳನ್ನು ನಾನು ಹಾಡ್ತೀನಿ, ನೀವದನ್ನ ಗೆಸ್ ಮಾಡಬೇಕು, ಪಲ್ಲವಿಯಿಂದ ಆರಂಭ ಮಾಡಬೇಕು. ಸರಿನಾ? ಆಯ್ತು. ಓಕೆ ಅಲ್ವಾ? ಓಕೆ ಸರ್. ಅತ್ತೆ ಗೆದ್ದಿದ್ದಾರೆ ಆಟದಲ್ಲಿ, ಸೊಸೆ ಮನಸ್ಸಲ್ಲಿದೆ ನಾನು ಗೆಲ್ಲಬೇಕು ಅಂತ. ನೋಡೋಣ ಹೇಗೆ ಗೆಲ್ತಾರೆ ಅಂತ. ಮೊದಲನೇ ಹಾಡಿನ ಚರಣ ಈ ರೀತಿಯಾಗಿದೆ. ಗಿರಿಯ ನವಿಲ ಕಂಡಕ್ಕಾಗಿ ತಾನು ನಾಟ್ಯವಾಡೋ ಹಾಗೆ ಕನಸ ಕಂಡ ಕತೆ ಹೇಳಲೇ ನೀನು ಗೆಲ್ಲಲಾರೆ ತಿಳಿದು ಛಲವೆತಕೆ ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಹೋಗುವೆ, ನನ್ನಂತ ಹೆಣ್ಣಿಂದ ಸೋಲೋಕೆ ಆಸೆಯೇ ನಿನಗೆ. ಸೂಪರ್. ಅತ್ತೆ ಗುನುಗುದ್ರು ಏನೋ ಇದೆಯಲ್ವಾ, ಎಲ್ಲೋ ಇದೆ ಗೊತ್ತಿದೆ ಅಂತ. ಬಟ್ ಆಶಾ ಅವ್ರು ಗೆಸ್ ಮಾಡಿ ಹಾಡ್ಬಿಟ್ರು ಅಲ್ಲಿಗೆ. ಸೊ ಸೊಸೈಟಿ ನಿಮಗೆ ಒಂದು ಪಾಯಿಂಟ್ ಬಂದಿದೆ, ಚಪ್ಪಾಳೆ. ನಿಮಗೆ ಗೊತ್ತಿತ್ತ ಸುಪ್ರೀತ್ ಅವರೇ? ಇಲ್ಲ ಸರ್, ನಂಗೆ ಗೊತ್ತಿರ್ಲಿಲ್ಲ. ಪಾಪ ಆಂಟಿ ಸಪೋರ್ಟ್. ಆಶಾ ಆಂಟಿನೇ ಕರ್ಕೊಂಡಿದ್ದಾರೆ ಗೆಲ್ಲಿಸ್ಲಿ ಅಂತ. ಇಲ್ಲ ಅತ್ತೆ ಹೇಳಿದ್ರು ಆಶಾ ಆಂಟಿಗೆ ಕದ್ ಬಿಡಪ್ಪ, ಚೆನ್ನಾಗಿ ಹಾಡು ಹೇಳ್ತಾರೆ ಅಂತ ಹೇಳಿ ಕದ್ವಿ ಸರ್. ಓಕೆ, ಫೈನ್. ಸೊ ನೋಡೋಣ ಮುಂದಿನ ಅಂದ್ರೆ 2ನೇ ಹಾಡಿನ ಚರಣ ಈ ರೀತಿಯಾಗಿದೆ. ದಾನನದ ದೇವತೆಯಂತೆ ಬಂದಿರುವೆ ಎದುರಲ್ಲಿ, ಜೇನಾಗಿ ನೀ ತುಂಬಿರುವೆ ನನ್ನೆದೆಯ ಹೂವಲ್ಲಿ. ತೈ 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 ಬಂಗಾರಿ, ತೈ 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 ಎಂದು ಸಿಂಗಾರಿ, ಬೆಟ್ಟದ ಮೇಲಿಂದ ಓಡೋಡಿ ಬಂದಂತ ಕಾವೇರಿ. ಹಾಡಿನಲ್ಲಿ ಮಯೂರಿ. ಹಾಡಿನಲ್ಲಿ ಮಯೂರಿ. ಸೂಪರ್ ಸೂಪರ್, ಒಳ್ಳೆ ಚೆನ್ನಾಗಿ ಗೆಸ್ ಮಾಡಿದ್ರಪ್ಪ. ಎರಡು ಅವ್ರನ್ನೇ ಹೇಳ್ಬಿಟ್ರು. ನಮ್ಮ ಆಂಟಿನೂ ಏನು ಕಮ್ಮಿ ಇಲ್ಲ ಸರ್, ಗೀತಾ ಆಂಟಿನೂ ಏನು ಕಡಿಮೆ ಇಲ್ಲ, ಅವರು ಚೆನ್ನಾಗಿ ಹಾಡು ಹೇಳ್ತಾರೆ. ಬಟ್ ಆದ್ರೂ ಯಾರು ಫಸ್ಟ್ ಅಪ್ಪ ಗೆಸ್ ಮಾಡಿದ್ದು ಪಂದ್ಯ ಅಂತ ನೋಡಿದಾಗ ಅಫ್ಕೋರ್ಸ್ ಗೇಮ್ ಸೊಸೈಟಿ ಟೀಮಿಗೇನೆ. ಸೊ 2 ಪಾಯಿಂಟ್ ಹೋಗಿದೆ. ಲಾಸ್ಟ್ ಸಾಂಗ್ ಇದೆ, ನೋಡೋಣ ಇವಾಗ್ಲಾದ್ರೂ ಹೇಳ್ತೀರಾ ಅಂತ. ಓಕೆ, ಚೆನ್ನಾಗಿದೆ, ಕೇಳಿಸ್ಕೊಳ್ಳಿ. 3ನೇ ಹಾಡಿನ ಚರಣ ಈ ರೀತಿಯಾಗಿದೆ. ಕಬ್ಬಿಗರ ತಂಬೆಲರೇ ತಬ್ಬಿಕೋ ಕನ್ನಡತಿಯ, ದಂತದ ಬೊಂಬೆಗೆ ಇವಳೆ ಗಂಧದ ಬೊಂಬೆಗೆ ಇವಳೆ, ಉಪಮಾನ ಉಪಮೇಯ ಹಾಲಂತ ಹಿಮಗಿರಿಯೇ. ಓಹೋ ಓಹೋ ಪ್ರೇಮ ಕಾಶ್ಮೀರ, ಓಹೋ ಪ್ರೇಮ ಕಾಶ್ಮೀರ, ಕಾಶ್ಮೀರದಲ್ಲಿ ಬೇಲೂರ ಬಾಲೆ, ಕೈಲಾಸದಲ್ಲಿ ಮೈಸೂರ ಮಲ್ಲೆ. ಈ ಪ್ರೇಮ ಕಾಮದ ತುಂಬಾ ಕಸ್ತೂರಿ ಕನ್ನಡದ ಕಂಪು, ಶೃಂಗಾರ ಸೀಮೆಯ ತುಂಬಾ ಗಂಧರ್ವ ಕೋಗಿಲೆ ಇಂಪು. ಈ ಸಂಗಮ ಈ ಸಂಗಮ ಹೃದಯಂಗಮ ನಾನೆಂದು ಹೆಂಗ ಮರೆಯಲಾರೆ. ಸೂಪರ್. ಏನ್ರಿ ಇದು ಹಿಂಗೆ ಪ್ಲಾನು? ನಾನು ಕರ್ಸಿದ್ದು ಸರ್, ನೋಡಿ ಅವ್ರ ಟೀಮಿಗೆ ಗೆದ್ಬಿಟ್ರು. ಪಾಪ ಕಷ್ಟಪಟ್ಟು ಅವರಿಗೆ ಮನ್ಸಲ್ಲಿ ಇರೋದು ಸೊಸೆನೇ ಇದಾಗ್ಬೇಕು ಅಂತ, so ಅದು ಹಂಗೇನೆ ಆಗೋಯ್ತು sir. ಪಾಪ ಕಷ್ಟಪಟ್ಟು ಬೆಣ್ಣೆ ಕಡ್ದಿದ್ದೀರಾ, ಅವ್ರ ರೊಟ್ಟಿಗೆ ಹಾಕ್ಬಿಟ್ಟಿದ್ರೆ ಹೋಗಿ ನೀವು. ಇರ್ಲಿ, ಚೆನ್ನಾಗಿರ್ಲಿ ಅಂತ ನಮ್ಮ ಅತ್ತೆ ಆಸೆ. ಹಂಗೆ. ಎನಿವೇಸ್, ಇದೇ ಖುಷಿ ಇರಬೇಕು. ಆ್ಯಂಡ್ ಪಂದ್ಯಕ್ಕೆ ಅಂತ ನೋಡೋದಾದ್ರೆ ಸೊಸೈಟಿ ವಿನ್ ಆಗಿದ್ದಾರೆ ಸುಪ್ರೀತ್ ಅಂಡ್ ಆಶಾ ಅವರು. ಅಭಿನಂದನೆಗಳು ತಮಗೆ. ಓಕೆ, ಸೊ ಹಾಡಿಗೆ ಸಪೋರ್ಟ್ ಮಾಡಿದ್ದಾರೆ ಅತ್ತೆಗೆ ಗೀತಾ ಅವರು. ಮೇಡಮ್ ಧನ್ಯವಾದಗಳು ತಮಗೆ. ನಿಮಗೂ ಧನ್ಯವಾದಗಳು ಸರ್. ಸಂತೋಷವ. ಇನ್ನು ಸೊಸೈಟಿ ಟೀಮ್ಗೆ ಆಶಾ ಅವರು ಸಪೋರ್ಟ್ ಆಗಿದ್ರು. ಧನ್ಯವಾದಗಳು ಮ್ಯಾಮ್. ನಿಮಗೂ ಧನ್ಯವಾದಗಳು ಸರ್. ಓಕೆ, ಸೊ ವೀಕ್ಷಕರೇ, ಯಾವಾಗಲೂ ನಾವೆಲ್ಲರೂ ಇದನ್ನೇ ಅಲ್ವಾ ನಿರೀಕ್ಷೆ ಮಾಡೋದು, ಇದೇ ರೀತಿ ಖುಷಿಯಾಗಿರ್ಬೇಕಪ್ಪ, ಎಲ್ಲ ಸಂಬಂಧಗಳು ಚೆನ್ನಾಗಿರ್ಬೇಕು ಅಂತಾನೆ ಅಲ್ವಾ. ಅದು ಸಾಧ್ಯನಾ? ಇಲ್ಲ ಅಲ್ವಾ. ಒಂದಷ್ಟು ಕಷ್ಟ ಆಗುತ್ತೆ, ಸಂಬಂಧಗಳು ಮುರಿದೋಗೋದು ಅಥವಾ ಈ ಥರದ ಮನಸ್ತಾಪಗಳೆಲ್ಲ ಆಗುತ್ತೆ. ಆದರೆ ಒಂದಷ್ಟು ಸಲಹೆಗಳು ಅಂತ ನಾವು ತಿಳ್ಕೊಂಡು ಅದನ್ನ ಪಾಲಿಸಿದ್ರೆ ಖಂಡಿತ ಎಲ್ಲ ಸಂಬಂಧಗಳನ್ನು ನಾವು ಗಟ್ಟಿಯಾಗಿ ಹಿಡ್ಕೋಬಹುದು. ಅದಕ್ಕೆ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಹೇಳುವಂಥದ್ದು ಸ್ಮಾರ್ಟ್ ಸಲಹೆ ಅಂತ.
ಬನ್ನಿ ಹಾಗಾದ್ರೆ ಇವತ್ತಿನ ಸ್ಮಾರ್ಟ್ ಸಲಹೆನ ಯಾರು ತಿಳಿಸ್ಕೊಡ್ತಾ ಇದ್ದಾರೆ ಅನ್ಕೊಂಡ್ರಾ? ಸೂಪರ್ ಆಗಿರೋ ಸಲಹೆ ಇದೆ, ನೋಡ್ಕೊಂಡು ಬನ್ನಿ. ಸೊ ಇದನ್ನು ತಿಳಿಸ್ಕೊಡ್ತಾ ಇದ್ದಾರೆ ಖ್ಯಾತ ಆಪ್ತ ಸಲಹೆಗಾರಾದಂತಹ ಶ್ರೀಮತಿ ಸುಷ್ಮಾ ಕೌಶಿಕ್ ಅವರು. ಸೊ ಸ್ಮಾರ್ಟ್ ಸಲಹೆ ನಿಮಗಾಗಿ. ಸ್ಮಾರ್ಟ್ ಸೊಸೆಯಂದ್ರಿಗೆ ಒಂದು ಸಲಹೆ. ಅತ್ತೆ ಅಂದರೆ ಬರೀ ಕಂಪ್ಲೇಂಟ್ ಹೇಳೋರಾ ಅಥವಾ ಮಾರ್ಗದರ್ಶನ ನೀಡಬಹುದಾ? ಇದನ್ನು ಯಾವತ್ತಾರು ಯೋಚನೆ ಮಾಡಿದ್ದೀರಾ? ಅತ್ತೆ ಅಂದರೆ ಯಾವಾಗಲೂ ಕಂಪ್ಲೇಂಟ್ ಹೇಳಬೇಕು ಅಂತಲೇ ಏನೂ ಇಲ್ಲ ಅಲ್ವಾ? ಇವಾಗ ಎಷ್ಟೊಂದು ಸತಿ ಅನ್ಕೋತಾರೆ, ನನ್ನ ಸೊಸೆ ನನ್ನ ಮಾತೇ ಕೇಳಲ್ಲ, ನನ್ನ ಮನೇಲಿ ನಾನೇ ಅಧಿಕಾರ ಚಲಾಯಿಸೋದು, ನನ್ನ ಮನೆ ಇದು, ಸೊ ಎಲ್ಲರೂ ನನ್ನ ಮಾತೇ ಕೇಳಬೇಕು ಅನ್ನೋ ಒಂದು ಆಲೋಚನೆ ಇರುತ್ತೆ. ಆದರೆ ಅನುಭವ ಇರೋದರಿಂದ ಅತ್ತೆ ಎಂದರೆ ಒಳ್ಳೆಯ ಮಾರ್ಗದರ್ಶಕರಾಗೂ ಇರಬಹುದಲ್ವಾ? ಇವಾಗ ಸೊಸೆ ಏನಾದ್ರು ತಪ್ಪುದಾರಿ ಹಿಡಿತಾ ಇದ್ದಾರೆ ಅಥವಾ ಮಾಡೋ ಕೆಲಸಗಳು ಸರಿ ಹೋಗ್ತಾ ಇಲ್ಲ ಅಂತ ಅಂದಾಗ ಕೂರಿಸ್ಕೊಂಡು, ಬಾಮ್ಮ ಇಲ್ಲಿ, ನೀ ಏನು ಮಾಡ್ತಾ ಇದೆಯಾ, ನಿನಗೇನಾದ್ರು ಕಷ್ಟ ಆಗ್ತಾ ಇದೆಯಾ, ಅಥವಾ ನಿನಗೆ ಯಾವತ್ತಾರು ಸಲಹೆ ಬೇಕಾದರೆ ಖಂಡಿತ ನಾನು ಇಲ್ಲಿರ್ತೀನಿ, ಅಥವಾ ನಿಂಗೆ ಏನಾದ್ರು ಬೇಜಾರಾಗ್ತಾ ಇದೆಯಾ ನನ್ನ ಹತ್ರ ನೀ ಹೇಳ್ಕೋಬಹುದು ಅಂತ ಹೇಳಿದಾಗ ಖಂಡಿತ ಅತ್ತೇನೋ ಎರಡನೇ ತಾಯಿ ಆಗಬಹುದಲ್ವಾ? ಸೊ ಇದನ್ನೆಲ್ಲ ನಾವು ಕೂತ್ಕೊಂಡು ಆಲೋಚನೆ ಮಾಡಬೇಕಾಗತ್ತೆ. ಸಂಸಾರ ಅಂತ ಬಂದಾಗ ಯಾರೂ ಜಾಸ್ತಿ ಯಾರೂ ಕಮ್ಮಿ ಇಲ್ಲ ಅಲ್ವಾ? ಎಲ್ಲರೂ ಒಂದೇ. ಎಲ್ಲರೂ ಅವರವರ ಪಾತ್ರಗಳನ್ನು ಸರಿಯಾಗಿ ನಿರ್ವಹಿಸಿದಾಗ, ದೊಡ್ಡವರು ಚಿಕ್ಕವರಿಗೆ ಒಳ್ಳೆ ಮಾರ್ಗದರ್ಶನ ನೀಡಿದಾಗ ಆ ಸಂಸಾರ ಅನ್ಯೋನ್ಯವಾಗಿ ಖುಷಿಯಾಗಿರೋಕ್ಕೆ ಸಾಧ್ಯ ಆಗತ್ತೆ. ನೀವು ನಿಮ್ಮ ಮನೆಯಲ್ಲಿ ಹೀಗೆ ನಡೀತಿದ್ರೆ ಖಂಡಿತ ಇದ್ರ ಬಗ್ಗೆ ಆಲೋಚನೆ ಮಾಡಬೇಕು. ವೀಕ್ಷಕರೇ, ತಿಳ್ಕೊಂಡ್ರಿ ಅಲ್ವಾ ಸ್ಮಾರ್ಟ್ ಸಲಹೆನ? ಇದನ್ನ ತಿಳ್ಕೊಳ್ಳೋದ್ರ ಜೊತೆಗೆ ಅಳವಡಿಸ್ಕೊಳ್ಳೋಣ, ನಮ್ಮ ಸಂಬಂಧಗಳನ್ನು ಗಟ್ಟಿಯಾಗಿಸ್ತಾ ಸಂಭ್ರಮಿಸೋಣ. ಬನ್ನಿ, ಅತ್ತೆ ಸೊಸೆ ಇಬ್ರು ಸಕ್ರಿಯವಾಗಿ ಭಾಗವಹಿಸಿದ್ರು, ಮಾತಾಡಿದ್ರು, ಒಂದಷ್ಟು ವಿಚಾರಗಳನ್ನು ತಿಳಿಸಿದ್ರಲ್ವಾ? ಅವ್ರಿಗೆ ಹೇಗೆ ಅನ್ನಿಸ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ? ಅನಿಸಿಕೆ ಕೇಳೋಣ. ಮೊದಲನೇದಾಗಿ ಅಮ್ಮ, ಒಂದು ತಮ್ಮಿಂದ ಹೇಳಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೇಗೆ ಅನ್ನಿಸ್ತು? ತುಂಬ ಸಂತೋಷ ಆಯಿತು ಸರ್. ಅದ್ರ ಚಂದನ ಟಿ ವಿನಲ್ಲಿ ಇಂತಹ ಒಂದು ಇದನ್ನು ಮಾಡಿದ್ದೀರಾ, ನನಗಂತೂ ಭಾಳ ಸಂತೋಷ ಆಗಿದೆ. ಅತ್ತೆ ಸೊಸೆ ನಡುವೆ ಹೊಂದಿರತಕ್ಕಂಥ ಬಾಂಧವ್ಯಗಳು, ಇದು ಪ್ರೀತಿ ಎಲ್ಲವೂ ಕೂಡ ಬೇರೆಯವ್ರಿಗೂ ಕೂಡ ಆದರ್ಶವಾಗಿರಬೇಕು, ಗೊತ್ತಾಗಬೇಕು. ನನಗಂತೂ ಸಂತೋಷ ಆಯಿತು ಸರ್. ಹೇಗೆ ಅನ್ನಿಸ್ತು ಸೊಸೆ ಜೊತೆಗೆ, ಅಂದರೆ ಎದುರಿಗೆ ಕೂತ್ಕೊಂಡು ನಿಮ್ಗಿಷ್ಟ ಆಗಿರೋ ವಿಚಾರಗಳನ್ನ ಸೊಸೆಗೆ ಮುಕ್ತವಾಗಿ ಹೇಳುವಂಥ ಒಂದು ಅವಕಾಶ ಅಲ್ವಾ? ಸೊ ಅದಕ್ಕೆ ಹೇಗೆ ಅನಿಸುತ್ತೆ ನಮಗೆ? ನಾವು ಮಾತಾಡ್ತೀವಿ ಸರ್, ಮನೇಲೂ ತುಂಬಾ ಮಾತಾಡ್ತೀವಿ. ಓಕೆ, ಏನಾದ್ರು ಅವಳಿಗೆ ಏನಾದ್ರು ಡೌಟ್ ಇದ್ದರೆ ಇದಿದ್ರೆ ಅಥವಾ ಯಾವುದಾದ್ರು ವಿಷಯ ತಿಳ್ಕೊಳ್ಬೇಕು ಅಂದರೆ ಕೇಳ್ತಾಳೆ. ಖುಷಿ ಆಯಿತು ಸರ್, ನನಗೆ ತುಂಬಾ ಸಂತೋಷ ಆಯಿತು. ತುಂಬ ಸಂತೋಷಮ್ಮ. ಇನ್ನು ಮೇಡಮ್, ತಮ್ಮ ಒಂದು ಅನಿಸಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ? ಸರ್, ನನಗೂ ತುಂಬ ಖುಷಿ ಆಯಿತು ಈ ಪ್ರೋಗ್ರಾಮಲ್ಲಿ ಕಾಂಪಿಟೇಷನ್ ಮಾಡಿದ್ದಕ್ಕೆ. ಅತ್ತೇನೆ ಸರ್ ತುಂಬ ಸಪೋರ್ಟ್ ಮಾಡಿದರು, ಚೆನ್ನಾಗಿರುತ್ತೆ, ಪಾರ್ಟಿಸಿಪೇಟ್ ಮಾಡೋಣ, ಟೈಮು ಇಲ್ಲ ಅಂದ್ರೂ ಅತ್ತೆ ಅದಕ್ಕೆ ಟೈಮ್ ಮಾಡಿಕೊಂಡು ಅವರೇ ಎಲ್ಲ ರಿಸ್ಕ್ ತಗೊಂಡು ಪ್ರೋಗ್ರಾಮ್ ತುಂಬ ಚೆನ್ನಾಗಿರುತ್ತೆ, ಇಬ್ಬರು ಇದು ಮಾಡಿ ಕಾಂಪಿಟೇಷನ್ ಮಾಡೋಣ ಅಂತ ಹೇಳಿದರು. ನಾನು ಅದಕ್ಕೆ ಒಪ್ಕೊಂಡೆ. ಪ್ರೋಗ್ರಾಮ್ ಸರ್ ತುಂಬ ಚೆನ್ನಾಗಿದೆ. ಚಂದನ ವಾಹಿನಿ ಎಲ್ರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಓಕೆ, ಸೊ ಈ ಕಾನ್ಸೆಪ್ಟ್ ಬಗ್ಗೆ, ಅಂದರೆ ಈ ಇಷ್ಟೊತ್ತು ನೀವು ಮಾತಾಡಿರ್ತೀರಿ ಅಲ್ವಾ, ಅದ್ರಲ್ಲಿ ಒಂದು ಸಂದೇಶ ಹೋಗಿರುತ್ತೆ ಸಮಾಜಕ್ಕೆ ಅಲ್ವಾ? ಸೊ ಆ ಕುರಿತಂತೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ಎಲ್ಲರ ಮನೇಲೂ ಜಗಳ ಇದ್ದಿದ್ದೇನೆ. ಸೊ ಅದೇನೇ ಇದ್ರೂ ಹೊಂದ್ಕೊಂಡು ಅತ್ತೆ ಸೊಸೆ ತುಂಬ ಚೆನ್ನಾಗಿ ಹೊಂದ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ಎಲ್ಲನೂ, ರಿಲೇಷನ್ಶಿಪ್ಪು ಸಂಬಂಧ ಅಂತ ಹೇಳಿ ಇದರಲ್ಲಿ ಚೆನ್ನಾಗಿ ಗೊತ್ತಾಗುತ್ತೆ ಸರ್. ಈ ಪ್ರೋಗ್ರಾಮ್ ನೋಡೋದ್ರಿಂದ ಎಷ್ಟು ಅರ್ಥ ಆಗುತ್ತೆ, ತಿಳ್ಕೊಳ್ಳೋದು ತುಂಬ ಇದೆ ಸರ್. ಪ್ರೋಗ್ರಾಮ್ ನೋಡಿದರೆ ಎಲ್ಲ ಸೊಸೆ ಅತ್ತೆಗೆ ಹೇಳೋದಕ್ಕಿಂತ ಸೊಸೆಂದ್ರಿಗೆ ಎಲ್ರಿಗೂ ಅರ್ಥ ಆಗತ್ತೆ. ಸಂತೋಷ ಮ್ಯಾಮ್, ತುಂಬ ಸಂತೋಷ. ವೀಕ್ಷಕರೇ, ದೂರದರ್ಶನ ಚಂದನ ವಾಹಿನಿಯ ಪರವಾಗಿ ಮತ್ತು ಸ್ಮಾರ್ಟ್ ಸೊಸೆಂದು ಕಾರ್ಯಕ್ರಮದ ಪರವಾಗಿ ಅತ್ತೆ ಸೊಸೆ ಇಬ್ಬರಿಗೂ ಅಭಿನಂದನಾ ಪತ್ರ ಕೊಡೋದ್ರ ಮೂಲಕ ಅಭಿನಂದನೆಗಳನ್ನು ತಿಳಿಸೋಣ. ಮೊದಲನೇದಾಗಿ ಶ್ರೀಮತಿ ಶೈಲಜಾ ಸೂರ್ಯನಾರಾಯಣ ಅವರು, ಮೇಡಮ್ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಥ್ಯಾಂಕ್ ಯು ಸರ್. ಅದೇ ನಿಟ್ಟಲ್ಲಿ ಅವರ ಸೊಸೆ ಶ್ರೀಮತಿ ಸುಪ್ರೀತಾ ಅಮೋಘ್ ಅವರು, ಮೇಡಮ್ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ವೀಕ್ಷಕರೇ, ಸಂಬಂಧ ಅಂದ್ರೇನೆ ಹಾಗೆ ಅಲ್ವಾ? ನಾವು ಮನೆಗೆ ಒಂದು ಕನ್ನಡಿ ತೊಗೊಂಬರ್ತಿದ್ದೀವಿ ಅಂದರೆ ಎಷ್ಟು ನಾವು ನಾಜುಕಿರ್ತೀವಲ್ಲ, ನಿಧಾನ ತೊಗೊಂಡೋಗ್ಬೇಕು, ಅದು ಹೊಡಿಬಾರ್ದು, ತುಂಬ ಅದು ಸೂಕ್ಷ್ಮ ವಸ್ತು
ಅಂತ ಅನ್ಕೋತೀವಿ. ಒಂದು ವಸ್ತುಗೆ ನಾವು ಅಷ್ಟೊಂದು ಬೆಲೆ ಕೊಡ್ತಾ ಇದ್ದೀವಿ ಅಂತಂದಮೇಲೆ ಸಂಬಂಧ ಅದಕ್ಕಿಂತಲೂ ನಾಜೂಕಾಗಿರುವಂಥದ್ದು. ಹಾಗಿದ್ಮೇಲೆ ನಾವು ಇನ್ನೆಷ್ಟು ಕಾಳಜಿ ಕೊಡಬೇಕಾಗತ್ತೆ ಯೋಚನೆ ಮಾಡಿ. ವಸ್ತು ಕೊಡುವಂಥದ್ದನ್ನು ವಸ್ತುಗೂ ಕೊಡಿ, ಜೊತೆಗೆ ಸಂಬಂಧಕ್ಕೆ ಇನ್ನಷ್ಟು ಕಾಳಜಿ ಕೊಡೋಣ, ಪೋಷಿಸೋಣ, ಅದನ್ನು ಸಂಭ್ರಮಿಸೋಣ. ಬದುಕು ಅಲ್ಲೇ ಇರುವಂಥದ್ದು. ಇದರ ಜೊತೆಗೆ ನೀವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಯೋಚನೆ ಮಾಡ್ತಿರ್ತೀರಿ ಅಲ್ವಾ? ಅಗತ್ಯವಾಗಿ ಭಾಗವಹಿಸಬಹುದು. ಆದರೆ ಅದಕ್ಕೊಂದಷ್ಟು ಮಾಹಿತಿಯನ್ನು ನೀವು ನಮಗೆ ತಲುಪಿಸಬೇಕಾಗತ್ತೆ. ಮೊದಲನೇದಾಗಿ ಒಂದು ರಿಕ್ವೆಸ್ಟ್ ಲೆಟರ್, ಅಂದರೆ ಒಂದು 4 ರಿಂದ 5 ಸಾಲು. ಅಂದರೆ ನಿಮಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಆಸಕ್ತಿ ಏನಿದೆಯೋ ಆ ವಿಚಾರವನ್ನು ಒಳಗೊಂಡಂತೆ 4 ರಿಂದ 5 ಸಾಲು ಸಾಕು, ಅಷ್ಟು ನೀವು ಬರೀರಿ. ಸೊ ಇದ್ರ ಜೊತೆಗೆ ನಾವೀಗ ಹೇಳುವಂಥ ಮುಖ್ಯವಾದ ಮಾಹಿತಿ ಅದನ್ನು ನೀವು ನಮಗೆ ತಲುಪಿಸಬೇಕಾಗತ್ತೆ. ಅಂದರೆ ನಿಮ್ಮ ಹೆಸರು, ನಿಮ್ಮ ಅತ್ತೆಯವರ ಹೆಸರು, ವಯಸ್ಸು, ಊರು, ಜೊತೆಗೆ ನಿಮ್ಮ ವಿಳಾಸ, ದೂರವಾಣಿ ಸಂಖ್ಯೆ ಮುಖ್ಯವಾಗಿ, ಮತ್ತು ನಿಮ್ಮ ಪರಿಚಯ ಮತ್ತು ಹವ್ಯಾಸಗಳೇನಿದೆ ಇದೆಲ್ಲವನ್ನು ಕೂಡ ಸಂಕ್ಷಿಪ್ತವಾಗಿ ನೀವು ನಮಗೆ ತಿಳಿಸ್ಬೇಕಾಗತ್ತೆ. ಅಂದರೆ ನೀವು ಅದನ್ನ ಬರೀದಿರಬೇಕು. ಇದರ ಜೊತೆಗೆ ಇಬ್ಬರೂ ಒಟ್ಟಿಗೆ ನಿಂತುಕೊಂಡು ತೆಗೆಸ್ಕೊಂಡಿರುವಂಥ ಇತ್ತೀಚಿನ ಒಂದು ಭಾವಚಿತ್ರ, ಇದನ್ನು ಸಹ ಕಳಿಸ್ಬೇಕಾಗುತ್ತೆ. ಇದಿಷ್ಟು ವಿವರಗಳನ್ನು ನೀವು ನಮಗೆ ತಲುಪಿಸಬೇಕಾಗುತ್ತೆ. ಯಾಕೆ ಮಾತು ಹೇಳ್ತಾ ಇದ್ದೀವಿ ಅಂತಂದರೆ, ಕೆಲವರು ಹೆಸರು ಬರೆದಿರ್ತಾರೆ, ಊರ ಹೆಸರು ಬರೆದಿರ್ತಾರೆ, ದೂರವಾಣಿ ಸಂಖ್ಯೆನೇ ಇರೋದಿಲ್ಲ, ಇನ್ನು ಕೆಲವು ಕಡೆ ಫೋಟೋ ಇರೋದಿಲ್ಲ, ಇನ್ನು ಕೆಲವು ಕಡೆ ಪರಿಚಯ, ಹವ್ಯಾಸಗಳು ಎಲ್ಲ ಅಪೂರ್ಣವಾಗಿರುತ್ತೆ. ಹಾಗಾಗಿ ಸಂಪೂರ್ಣವಾದ ಮಾಹಿತಿ ಇದ್ದರೆ ನಮ್ಮ ತಂಡ ನಿಮ್ಮನ್ನು ಸಂಪರ್ಕ ಮಾಡೋದು ಕೂಡ ಸುಲಭ ಆಗುತ್ತೆ. ಹಾಗಾಗಿ ಇದಿಷ್ಟು ವಿವರಗಳನ್ನು ನೀವು ನಮಗೆ ಪತ್ರದ ಮೂಲಕನೂ ಕಳಿಸ್ಕೊಡ್ಬಹುದು ಅಥವಾ ಇಮೇಲ್ ಮೂಲಕನೂ ಕಳಿಸ್ಕೊಡ್ಬಹುದು. ಪತ್ರದ ಮೂಲಕ ಕಳಿಸ್ತೀರಿ ಅಂತ ಆದರೆ ನಮ್ಮ ವಿಳಾಸ ಈ ರೀತಿಯಾಗಿದೆ. ನಿರ್ಮಾಪಕರು ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 560006. ಅಥವಾ ಇಮೇಲ್ ಮೂಲಕ ಕಳಿಸ್ತೀರಿ ಅಂತ ಆದರೆ ಇಮೇಲ್ ID ddSmartSoseyandiru@gmail.com. ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಸಂಬಂಧದ ಬೆಸುಗೆಗೆ ಬೇಕಾದಂತಹ ನಮ್ಮ ನಿಲುವು ಇದೆಲ್ಲವನ್ನು ಕೂಡ ಮಾತಾಡ್ತಾ ಮತ್ತೊಂದು ಸಂಚಿಕೆಯನ್ನು ತಗೊಂಡು ಬರ್ತೀವಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಇದು ಸ್ಮಾರ್ಟ್ ಸೊಸೆಯಂದಿರು, ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ನಮಸ್ಕಾರ. ಹೊಸ ಸಂಬಂಧ ಖುಷಿಯಾಗೋದಕ್ಕೆ, ಹುಸಿ ಮುನಿಸೆಲ್ಲ ಬಿಟ್ಟು ಸೇರೋದಕ್ಕೆ, ಗಂಡನ ತಾಯಿ ಅತ್ತೆ ಅಲ್ಲ ಅಮ್ಮ, ಮಗನ ಹೆಂಡತಿ ಸೊಸೆ ಅಲ್ಲ ಮಗಳು, ಹಂಗನ್ಕೊಂಡ್ರೆ ಇಲ್ಲ ರಗಳೆ, ಕರೆಕ್ಷನ್ ಮಾಡ್ಕೊಳ್ಳಿ ಈಗ್ಲೇ. ನಾವು ಸ್ಮಾರ್ಟ್ 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 ಸೊಸೆಯಂದಿರು, ಸ್ಮಾರ್ಟ್ ಸೊಸೆಯಂದಿರು. ಬಾರಿಸು ಕನ್ನಡ ಡಿಂಡಿಮವ, ದೂರದರ್ಶನ ಚಂದನ. ಇದು ಕನ್ನಡ ವಾಹಿನಿ.